ಹಾಯ್ ಎಲ್ರಿಗೂ ನಮಸ್ಕಾರ. ಬನ್ನಿ ನಿನಗಾಗಿ ಸಂಚಿಕೆ ಏನಾಗುತ್ತಂತ ನೋಡ್ಕೊಂಬರೋಣ. ಸಂಚಿಕೆ ಶುರುವಿನಲ್ಲಿ ಬಾಲ ಹೇಳ್ತಾನೆ, ನಾಯಿಗಳನ್ನು ಸಾಕೋದು ನೋಡಿದ್ದೀನಿ, ಬೆಕ್ಕುಗಳನ್ನು ಸಾಕೋದು ನೋಡಿದ್ದೀನಿ, ಪಕ್ಷಿಗಳನ್ನು ಸಾಕೋದು ನೋಡಿದ್ದೀನಿ, ಆದರೆ ಹಾವನ್ನು ಸಾಕಿರೋದನ್ನ ಇದೇ ಮೊದಲನೇ ಸಲ ನೋಡ್ತಾ ಇದ್ದೀನಿ ಜೀವ. ದೇವ್ರ ದಯೆ ದೊಡ್ಡದು. ಹಾವಿನ ಕಾಟದಿಂದ ಜಸ್ಟ್ ಮಿಸ್ ಆಗೋದ್ರು ರಚನಾ. ವಿಷದ ಹಾವು ಬೇರೆ. ಇವತ್ತು ರಚನಾ, ನಾಳೆ ಇನ್ಯಾರೋ. ಏನಾರ ಹೆಚ್ಚು ಕಡಿಮೆ ಆದರೆ ಏನೋ ಮಾಡೋದು ಮಗ. ಜೀವನಿಗೆ ಕೃಷ್ಣ ಹೇಳ್ತಾಳೆ, ಬೇಬಿ ನಾವು ಈ ಮನೇಲಿರೋದು ಬೇಡ, ನಮ್ಮ ಮನೆಗೆ ವಾಪಸ್ ಹೋಗಿಬಿಡೋಣ. ರಚನಾ ಕೇಳ್ತಾಳೆ, ಕಂದಮ್ಮ ಏನು ಹೇಳ್ತಾ ಇದೀಯ ನೀನು ಅಂತ. ಆಗ ಕೃಷ್ಣ ಹೇಳ್ತಾಳೆ, ಅಮ್ಮ ಈ ಮನೆ ತುಂಬ ದೊಡ್ಡದು, ಯಾವ ಕಡೆಯಿಂದ ಯಾವ ಕಡೆಗೆ ಹೋಗ್ತೀವಿ ಅನ್ನೋದೇ ಗೊತ್ತಿರಲ್ಲ, ಹಾವೆಲ್ಲ ಇದೆ, ನನಗೆ ಇವಾಗ ಯಾರನ್ನು ನೋಡಿದ್ರೂ ಭಯ ಆಗ್ತಾ ಇದೆ, ನಾವಿಲ್ಲಿ ಇರೋದು ಬೇಡ ಅಮ್ಮ, ನಮ್ಮ ಮನೆ ಚಿಕ್ಕದಾಗಿದ್ರೂ ಕ್ಯೂಟಾಗಿದೆ, ನಾವು ಅಲ್ಲಿಗೆ ಹೋಗಿಬಿಡೋಣ. ಆಗ ಜೀವ ಕೃಷ್ಣನಿಗೆ ಹೇಳ್ತಾನೆ, ಬೇಬಿ ಹೆದರ್ಕೋಬೇಡ, ಏನೂ ಆಗಲ್ಲ, ಈ ಥರದ್ದು ಏನಾದರೂ ನಡೀತು ಅಂದಲೇ ನಾನು ಇಲ್ಲಿಗೆ ಬರೋದಕ್ಕೆ ಇಂಡೇಟ್ ಹಾಕಿದ್ದು. ರಚನಾ ಜೀವನೇ ನಿನ್ನ ಕೇಳ್ತಾಳೆ, ಹಾವನ್ನು ನೋಡಿ ನೀವು ಹೆದರ್ಕೊಂಡ್ರಾ? ಮೊದಲು ನನಗೂ ಪ್ರಾಣ ಹೋಗುವಷ್ಟು ಭಯ ಆಗಿತ್ತು. ಹಲ್ಲು ಕೀಳದೆ ಇರೋ ಹಾವು ವಿಷದ ಹಾವು ಅಂದಾಗ ಮೊದಲು ಇಲ್ಲಿಂದ ಎಸ್ಕೇಪ್ ಆಗಿಬಿಡ್ಬೇಕು ಅಂತ ಅಂದ್ಕೊಂಡೆ. ಆಮೇಲೆ ಯೋಚನೆ ಮಾಡಿದಾಗ ಅನ್ನಿಸ್ತು, ಪ್ರಾಣ ಯಾಕೆ ಸುಳ್ಳು ಹೇಳಿರಬಾರ್ದು ಅಂತ ಅನ್ನಿಸ್ತು. ಇಲ್ಲಿ ಬರೋಣ ಸರ್. ಈಶ್ವರ, ಅಲ್ಲ ಆಸ್ತಿ ಮೇಲೆ ನಿಂಗೆ ಆಸೆ ಇಲ್ವಾ? ಇಲ್ಲ ಅಂತ ಈಶ್ವರ್ ಹೇಳ್ತಾರೆ. ಒಂದು ಕಾಲದಲ್ಲಿ ನಾನು ನನ್ನ ಅಣ್ಣ ಒಂದೊಂದು ಹೊತ್ತಿನ ಊಟಕ್ಕೂ ಕಷ್ಟಪಡ್ತಾ ಇದ್ವಿ. ಅಲ್ಲಿಂದ ಆರಂಭವಾದ ಈ ಪಯಣ ಇಂದು ಈ ಸ್ಥಿತಿಗೆ ಬಂದು ನಿಲ್ಲಿಸಿದೆ. ಇವತ್ತು ಯಾವುದಕ್ಕೂ ಕಷ್ಟ ಇಲ್ಲದ ಹಾಗೆ ನಮ್ಮಣ್ಣ ನಮ್ಮನ್ನು ರೂಪಿಸಿದ್ದಾನೆ. ಎಲ್ಲ ಇರಬೇಕಾದ್ರೆ ನಮಗೇನು ಬೇಕು? ಆಗ ಭಾಮಿನಿ ಈಶ್ವರಿಗೆ ಹೇಳ್ತಾಳೆ, ಬಿಟ್ಟರೆ ಕಾಷಾಯ ತೊಟ್ಕೊಂಡು ಗೆಡ್ಡೆ ಗೆಣಸು ತಿನ್ಕೊಂಡು ಬೇಕಾದರೂ ಇದ್ಬಿಡ್ತೀರ ನೀವು, ಆದರೆ ನಮ್ಮ ಕೈಯಲ್ಲಿ ಆಗಲ್ಲ. ಇನ್ನು ನನ್ನ ಮಗನಿಗೆ ಮದುವೆ ಆಗಿಲ್ಲ, ಅವನಿಗೆ ತಕ್ಕನಾಗಿರೋ ಹುಡುಗಿ ಸಿಗಬೇಕು ಅಂದರೆ ಹುಡುಗಿ ಕಡೆಯವರು ಮೊದಲು ಕೇಳೋ ಪ್ರಶ್ನೆನೇ ಹುಡುಗನ ಹೆಸರಲ್ಲಿ ಏನಿದೆ ಅಂತ. ತಿನ್ನೋಕೆ 3 ಹೊತ್ತು ಊಟ ಇದೆ, ಇರೋದಕ್ಕೆ ರೂಮ್ ಇದೆ ಅಂತ ಹೇಳಿದರೆ ಕ್ಯಾಕರಿಸಿ ಮುಖಕ್ಕೆ ಕೂಗುದು ಕಳಿಸ್ತಾರೆ. ಹಣ ಆಸ್ತಿ ಇಲ್ಲ ಅಂದರೆ ಈ ಸೊಸೈಟಿನಲ್ಲಿ ಬದುಕೋದಕ್ಕೆ ಬೆಲೆ ಇಲ್ಲ ರೀ. ಆಗ ಈಶ್ವರ್ ಅವರು ನಗುತ್ತಾ, ಆಸ್ತಿ ಆಸ್ತಿ, ನಮ್ಮಣ್ಣ ಸಾವಿರಾರು ಕೋಟಿಗಳ ಆಸ್ತಿಗಳ ಸರದಾರ, ಹೋಗಬೇಕಾದ್ರೆ ಏನಾದರೂ ತೊಗೊಂಡು ಹೋದ್ನಾ? ಇಷ್ಟೇ ಜೀವನ. ಭಾಮಿನಿ ಈಶ್ವರ್ ಅವರಿಗೆ ಹೇಳ್ತಾಳೆ, ಇಷ್ಟೆಲ್ಲ ವೇದಾಂತ ಮಾಡೋ ನೀವು ಬ್ರಾಂಚ್ ಮೇಲೆ ಬ್ರಾಂಚ್ ಓಪನ್ ಮಾಡಿ ಸಾವಿರಾರು ಕೋಟಿ ಯಾಕ್ರಿ ದುಡಿಬೇಕಾಗಿತ್ತು? ನಶ್ವರ ಜೀವನ 3 ಹೊತ್ತು ಊಟ ಸಿಕ್ಕಿದ್ರೆ ಸಾಕು ಅಂತ ಸುಮ್ಮನೆ ಇರ್ಬೋದಾಗಿತ್ತಲ್ಲ. ಸತ್ತ ಮೇಲೆ ಎಲ್ಲರೂ ಮಣ್ಪಾಲೇ ರೀ, ಆದರೆ ಬದುಕಿರುವಾಗಲೂ ಸೆಣಸಾಟ ಆಡಲೇಬೇಕಲ್ಲ, ಅದಕ್ಕೆ ಹಣ ಆಸ್ತಿ ಬೇಕೇ ಬೇಕು. ಕನಕಾಂಬರಿ ಭಾಮಿನಿಗೆ ಹೇಳ್ತಾಳೆ, ಭಾಮಿನಿ ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ? ಭರಣ ಅವರೇ, ನೀವು ವಿಲ್ ಬಗ್ಗೆ ಹೇಳಿ. ಭರಣ ಅವರು ಹೇಳ್ತಾರೆ, ಜಗದೀಶರನ್ನ ಶ್ರಾದ್ದ ಕಾರ್ಯ ಮುಗಿದ ಮೇಲೆ ಮಾರನೇ ದಿನ ವಿಲ್ ಓಪನ್ ಆಗುತ್ತೆ, ಅಲ್ಲಿವರೆಗೂ ಯಾರು ಏನೂ ಮಾತಾಡಬೇಡಿ. ಅಂದಹಾಗೆ ಸಂಜೀವ ಎಲ್ಲಮ್ಮ? ಭಾಮಿನಿ ಹೇಳ್ತಾಳೆ, ಕರೆಸ್ತೀನಿ. ರಚನಾ ಜೀವನಿಗೆ ಹೇಳ್ತಾಳೆ, ಹಾವಿಗೇನಾದರೂ ಗೊತ್ತಾಗುತ್ತಾ ಇವನೇ ನನ್ನ ಸಾಕ್ತಾ ಇರೋದು, ಇವನ್ನ ನಾನು ಕಚ್ಚಬಾರ್ದು ಅಂತ? ಕೋಪ ಬಂದರೆ ಯಾರಿಗಾದ್ರೂ ಕಾಟ ಹಾಕುತ್ತೆ ಅಲ್ವಾ, ಅದು ಗೊತ್ತಿದ್ದೂ ಒಬ್ಬ ಸಾಕೋ ರಿಸ್ಕ್ ತಗೊಂತಾನ? ಹಲ್ಲು ಕೀಳಿಸ್ದೇ ಇರ್ತಾನ? ಬಾಲ ಹೇಳ್ತಾನೆ, ಲಾಜಿಕಲ್ಲು ಪಾಯಿಂಟೇ. ಆಗ ರಚನಾ ಹೇಳ್ತಾಳೆ, ನಾವು ಇಲ್ಲಿಗೆ ಬಂದಿರೋದು ರಾಣನಿಗೂ ಇಷ್ಟ ಇಲ್ಲ, ಕಪಿಲ್ಗೂ ಇಷ್ಟ ಇಲ್ಲ, ಅದರಲ್ಲೂ ಅವರೇ ನಮಗೆ ಡೈರೆಕ್ಟಾಗಿ ಹೇಳಿದ್ದಾರೆ, ಆದರೂ ನಾವಿಲ್ಲಿದ್ದೀವಿ. ಅದಕ್ಕೆ ನಮ್ಮನ್ನು ಓಡಿಸ್ಬೇಕು ಅಂತ ಒಂದು ಭಯದ ವಾತಾವರಣನ ಕ್ರಿಯೇಟ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ, ಇನ್ನೂ ಮಾಡ್ತಾರೆ. ನಾವೇನಾದರೂ ಮನೆ ಬಿಟ್ಟು ಹೋದರೆ ಅವರು ಗೆದ್ದಂಗೆ ತಾನೆ. ನಾವು ಇಲ್ಲಿಗೆ ಬಂದಿದ್ದು ಅಮ್ಮನ್ನ ಪ್ರೀತಿಯಿಂದ ನೋಡ್ಕೊಳ್ಳೋದಕ್ಕೆ, ಅದಕ್ಕೆ ಯಾವುದೇ ಅಡೆತಡೆಗಳೇ ಬಂದರೂ ಅದಕ್ಕೆ ನಾವು ಹೆದರಬಾರ್ದು, ಹೆದರಿಸಿ ಹೋರಾಡಬೇಕು, ಗೆಲ್ಲಬೇಕು. ಆಗಲೇ ನಾವು ಮಾವನ ಕನಸನ್ನು ನಿಜ ಮಾಡೋದಕ್ಕೆ ಆಗೋದು. ಏನಂತೀರಾ ಅಂತ ಪ್ರಾಮಿಸ್ಗೆ ಕೈ ಒಡ್ತಾಳೆ. ಆಗ ಎಲ್ಲರೂ ಎಸ್ ಅಂತ ಪ್ರಾಮಿಸ್ ಮಾಡ್ತಾರೆ. ಕೆಲ್ಸದೊಳು ಬಂದು, ಚಿಕ್ಕದಣಿ ಲಾಯರ್ ಸಾಹೇಬ್ರು ನಿಮ್ಮನ್ನು ನೋಡ್ಬೇಕಂತೆ ಅಂತ ಕರೀತಾಳೆ. ಆವಾಗ ಜೀವ ಸರಿ ಅಂತ ಹೊರಡ್ತಾನೆ. ಇಲ್ಲಿ ಕಪಿಲು ಹಾಗೆ ರಾಣನ್ ತೋರಿಸ್ತಾರೆ.
ಚೆಸ್ ಆಟ ಆಡ್ತಾ ಇರ್ತಾರೆ ಇಬ್ಬರು. ಅದೇ ಟೈಮಲ್ಲಿ ದೇವಿ ಅಲ್ಲಿಗೆ ಬರ್ತಾಳೆ ರಾಣ ಅಂದ್ಕೊಂಡು. ಚೆನ್ನಾಗಿದೆ ನಿಮ್ಮದು, ರೂಮ್ ಒಳಗಡೆ ಚೆಸ್ಸು, ಹೊರಗಡೆ ಹಾವು ಏಣಿ ಆಟ ನಿಮ್ಮದು. ಕಪಿಲ್ ಹೇಳ್ತಾನೆ, ಹಾವು ಕಚ್ಚಲೇ ಇಲ್ವಲ್ಲ ದೇವಿ ಅವ್ರನ್ನ. ಇಬ್ಬರು ಜೋರಾಗಿ ನಗಾಡ್ಕೊಂಡು ಜಸ್ಟ್ ಮಿಸ್ ಆಗಿಬಿಟ್ರು ಅಂತ ರಾಣ ಹೇಳ್ತಾನೆ. ಕಪಿಲ್ ಹೇಳ್ತಾನೆ, ಆದರೂ ಬಾಡಿ ಎಲ್ಲ ಫುಲ್ ಶೇಕ್ ಆಗಿಬಿಡ್ತು ಅಣ್ಣ ಅವನಿಗೆ. ಅದರಲ್ಲೂ ಅವಳಿದ್ದಾಳಲ್ಲ ಸೂಪರ್ ಸ್ಟಾರ್, ಅವಳು ಸಿನಿಮಾದಲ್ಲಿ ಕರಡಿ ಜೊತೆ ಕಬಡ್ಡಿ ಆಡ್ತಾ ಇರ್ತಾಳೆ, ಹುಲಿ ಜೊತೆ ಕುಂಟಬಿಲ್ಲೆ ಆಡ್ತಾ ಇರ್ತಾಳೆ. ಆದರೆ ರಿಯಲ್ ಲೈಫಲ್ಲಿ ಒಂದು ಹಾವು ನೋಡಿದ್ರೆ ಅಮ್ಮ ಅಂತ ಕಿರ್ಚ್ಕೋತಾಳೆ ಅಂತ ಹೇಳಿ ಜೋರ ನಗಾಡ್ತಾ ಇರ್ತಾಳೆ. ಆವಾಗ ದೇವಿ ಕೋಪದಿಂದ, ರಾಣ ನೀನು ಮಾಡ್ತಾ ಇರೋದು ಸರಿ ಇಲ್ಲ, ಅವ್ರನ್ನ ಹೆದರ್ಸೋದ್ರದಿಂದ ನಿನಗೆ ಯಾವುದೇ ಲಾಭ ಇಲ್ಲ, ತೊಂದರೆ ಬಿಟ್ಟರೆ. ರಾಣ ಹೇಳ್ತಾನೆ, ತೊಂದರೆನಾ ಅವನು 8 ವರ್ಷದಿಂದೆ ಕೊಟ್ಬಿಟ್ಟ ನನಗೆ. 8 ವರ್ಷ, ಈ 8 ವರ್ಷದಲ್ಲಿ ನನ್ನ ಲೈಫಲ್ಲಿ ನಾನು ಒಂದು ಮೆಟ್ಲಾದ್ರೂ ಮೇಲಕ್ಕೆ ಹತ್ತಿದ್ದೀನ? ಎಲ್ಲ ಯಾರಿಂದ? ಅವನಿಂದ. ದೇವಿ ಹೇಳ್ತಾಳೆ, ರಾಣ ಮತ್ತೆ ಅವನಿಂದ ನಿನಗೇನೂ ಆಗಬಾರ್ದು ಅಂತಾನೆ ಸಂಜೀವಣ್ಣ ಮನೆ ಬಿಟ್ಟು ಹೋಗಿದ್ದು. ರಾಣ ಹೇಳ್ತಾನೆ, ಮನೆ ಬಿಟ್ಟು ಹೋಗ್ಬಿಟ್ರೆ ಮಾಡಿದ ತಪ್ಪು ಮಾಫಿನಾ? 8 ವರ್ಷದಿಂದ ಅವನು ನನ್ನಿಂದ ದೂರ ಇದ್ದು ಶಿಕ್ಷೆನ ತಪ್ಪಿಸ್ಕೊಂಡೇ ಹೊರತು ಅವನ ಮೇಲಿರೋ ಸೇಡು ನನಗೇನು ಕಡಿಮೆ ಆಗಿಲ್ಲ. ಈ ತರಹದ ಅಟ್ಯಾಕ್ಗಳು ಇನ್ಮುಂದೆ ಇದು ಜಾಸ್ತಿ ಆಗುತ್ತೆ. ದೇವಿ ಹೇಳ್ತಾಳೆ, ನಿನಗೆ ಕೈ ಮುಗಿತೀನಿ, ಪ್ಲೀಸ್ ರಾಣ ಸುಮ್ಮನೆ ಇದ್ಬಿಡು. ದೊಡ್ಡಪ್ಪ ಆಸೆ ಪಟ್ಟಾಗೆ ಈ ಮನೆ ಒಂದಾಗಬೇಕಂತ ಪ್ರಯತ್ನ ಪಡ್ತಾ ಇದ್ದೀನಿ. ಆಗ ರಾಣ ಹೇಳ್ತಾನೆ, ನಿಲ್ಲಿಸ್ಕೊಂಬಿಡು ಅದನ್ನು, ಈ ಮನೆ ಯಾವತ್ತಿಗೂ ಒಂದಾಗಲ್ಲ, ನಾನು ಅವನನ್ನು ಯಾವತ್ತೂ ಕ್ಷಮಿಸೋದಿಲ್ಲ. ಕಪಿಲ್ ದೇವಿಗೆ ಹೇಳ್ತಾನೆ, ಈ ಸಾಮ್ರಾಜ್ಯ ನಮ್ಮ ರಾಣ ಅಣ್ಣಂದು, ಅವರಿಗೆ ಟಕ್ ಕೊಡೋರು ಇಲ್ಲಿ ಯಾರೂ ಇರೋದಿಲ್ಲ, ಅರ್ಥ ಆಯ್ತಾ? ಅವ್ರ ಮಾತುಗಳನ್ನು ಕೇಳಿ ದೇವಿ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಇಲ್ಲಿ ಭರಣಿ ಸರ್ ಜೀವನಿಗೆ ಕೇಳ್ತಾರೆ, ಸರಿ ಮನೆಗೆ ಬಂದು 2 ದಿನ ಆಯ್ತಲ್ಲ, ಹೇಗಿದೆ ಮನೆಯವರ ಬಿಹೇವಿಯರ್? ಜೀವ ಹೇಳ್ತಾನೆ, ಚೆನ್ನಾಗಿದೆ ಅಂಕಲ್, ರಾಣನ್ ಬಿಟ್ಟರೆ ಎಲ್ಲರೂ ಸಂತೋಷದಿಂದ ಒಪ್ಕೊಂಡಿದ್ದಾರೆ. ಭರಣಿ ಸರ್ ಹೇಳ್ತಾರೆ, ಸಂತೋಷದಿಂದ? ನಿನ್ನ ಮಾತನ್ನು ಕೇಳಿದರೆ ನನಗೆ ಅಕ್ಮಾದೇಹಿ ಅವರ ವಚನ ಜ್ಞಾಪಕ್ಕೆ ಬರ್ತಾ ಇದೆ. ಬಿಟ್ಟನೆಂದರು ಬಿಡದಿ ಮಾಯೆ, ಬಿಡದಿದ್ದರೆ ಬೆಂಬತ್ತಿತು ಮಾಯೆ, ಯೋಗಿಗೆ ಯೋಗಿಣಿ ಆಯಿತು ಮಾಯೆ, ಸವಣನ್ಗೆ ಸವಣಿ ಆಯಿತು ಮಾಯೆ, ಯತಿಗೆ ಪರಾಕಿ ಆಯಿತು ಮಾಯೆ, ನಿನ್ನ ಮಾಯೆಗೆ ನಾನು ಅಂಜುವಳಲ್ಲ. ಚೆನ್ನ ಮಲ್ಲಿಕಾರ್ಜುನ ಅಂತ. ಸಂಜೀವ, ಈ ನಂಬಿಕೆ ಏನೋ ಚೆನ್ನಾಗಿದೆ, ಜೊತೆಗೆ ಎಚ್ಚರಿಕೆ ಅನ್ನೋ ಕರ್ಚಿಪನ್ನು ಜೊತೆಗಿಟ್ಕೊಂಡಿರು. ನಿಮ್ಮಪ್ಪ ಹೇಳ್ತಾ ಇದ್ದ, ನಿಮ್ಮ ಮನೆಯವ್ರಿಗೆಲ್ಲ 2 ಮುಖ ಅಂತ, ಹೊರಗಡೆ ತೋರ್ಸೋಕ್ಕೆ ಒಂದು, ಒಳಗಡೆ ಇರೋದು ಒಂದು. ಈಗ ನೀನು ನೋಡ್ತಾ ಇರೋ ಮುಖಗಳು ಸತ್ಯದ ಅನಾವರಣ ಆದಮೇಲೆ ಬೇರೆ ರೀತಿಯೇ ಕಾಣ್ಬೋದು. ಅದನ್ನು ಎದುರಿಸೋದಕ್ಕೆ ನೀನು ಸಿದ್ಧನಾಗಿರಬೇಕು. ಸಂಜೀವ, ಈ ರಿಲೇಷನ್ಶಿಪ್ ಅನ್ನೋದು ಇಟೆನ್ಸರ್ ಸೂಪ್ ಇದ್ದಂಗೆ, ಸಿಹಿನೂ ನಾಲ್ಗೆಗೆ ತಗಲುತ್ತೆ, ಒಂದೊಂದು ಸಲ ಹುಳಿನೂ ಅಟ್ಕಾಯಿಸ್ಕೊಂಡ್ಬಿಡುತ್ತೆ. ಅದು ಗೊತ್ತಿದ್ದೇ ನಾವು ಆರ್ಡ್ರ್ ಮಾಡ್ತೀವಿ. ನಾನು ಏನು ಹೇಳ್ತಾ ಇದ್ದೀನಿ ಅಂತ ನಿನಗೆ ಅರ್ಥ ಆಗಿರ್ಬೋದು. ಶ್ರಾದ್ದ ಮುಗಿಯೋವರೆಗೂ ಜೀವಾತ್ಮ ಪ್ರೇತಾತ್ಮವಾಗಿ ಮನೆ ಸುತ್ತಾ ಇರುತ್ತೆ ಅಂತ ಒಂದು ಪ್ರತೀತಿ. ಹಾಗಾಗಿ ನಿಮ್ಮಪ್ಪನ ಶ್ರಾದ್ದ ನಿಯಮಬದ್ಧವಾಗಿ ಶಾಸ್ತ್ರೋಕ್ತವಾಗಿ ನಡಿಬೇಕು, ಆಗಲೇ ಅವನ ಆತ್ಮಕ್ಕೆ ಮುಕ್ತಿ. ನಾಳಿದ್ದು ನಡೆಯೋ ಕಾರ್ಯದಲ್ಲಿ ಯಾವ ಲೋಪನೂ ಆಗಬಾರ್ದು ಸಂಜೀವ. ಖಂಡಿತ ಆಗಲ್ಲ ಅಂಕಲ್, ಶ್ರಾದ್ದನ ನಾನೇ ಖುದ್ದಾಗಿ ನಿಂತು ನೆರವೇರಿಸ್ತೀನಿ. ಕಡೆ ಪಕ್ಷ ಈ ವಿಷಯದಲ್ಲಾದರೂ ನಮ್ಮಪ್ಪನಿಗೆ ಒಳ್ಳೆ ಮಗನಾಗಿ ನಡ್ಕೊತೀನಿ. ಭರಣಿ ಸರ್ ಹೇಳ್ತಾರೆ, ನೋಡೋಣ ನಾಳಿದ್ದು ಏನಾಗುತ್ತೆ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಇಲ್ಲಿ ಕನಕಾಂಬರಿ ಹಾಗೆ ರಾಣನ ತೋರಿಸ್ತಾರೆ. ರಾಣ ಹೇಳ್ತಾನೆ, ಲಾಯರ್ ಬಂದಿದ್ನಾ ಮಾಮ್? ವಿಲ್ ತಂದಿದ್ದಾನ? ಇವತ್ತೇ ಓದಿಸ್ಬಿಡೋಣ, ಒಂದು ಕೆಲಸ ಆಗೋಗ್ಬಿಡುತ್ತೆ. ಕನಕಾಂಬರಿ ಹೇಳ್ತಾಳೆ, ಶ್ರಾದ್ದ ಕಾರ್ಯ ಮುಗಿಯೋವರೆಗೂ ವಿಲ್ ಬಗ್ಗೆ ಮಾತಾಡಬೇಡಿ ಅಂತ ಹೇಳ್ದ ಆಭರಣ. ರಾಣ ಹೇಳ್ತಾನೆ, ಅವನು ತುಂಬ ಇರಿಟೇಟ್ ಮಾಡ್ತಾ ಇದ್ದಾನೆ ಕಪಿಲ್. ಕಪಿಲ್ ಹೇಳ್ತಾನೆ, ಮಿಸ್ ಆಗಿಬಿಟ್ಟ ಅವನು, ಇಲ್ಲ ಅಂದರೆ ಇವತ್ತಿಗೆ ಅವನ ತಿಥಿ ನಡೆದಿರೋದು. ಕನಕಾಂಬರಿ ಹೇಳ್ತಾಳೆ, ಕಪಿಲ್, ಒಂದು ಸಲ ಕೈ ಸುಟ್ಟ ಮೇಲೆ ಅರ್ತ್ಕೊಂಡ್ಬಿಡ್ಬೇಕು, ಕೋರ್ಟು ಕಚೇರಿ ಅಂತ ಅಲಿಯೋದು ಆಗ್ಬಿಡುತ್ತೆ.
ಅದರಲ್ಲೂ ಆಸ್ತಿನೂ ಸಿಗದೆ ಇರೋ ಹಾಗೆ ಮಾಡಿಬಿಡ್ತಾನೆ. ರಾಣ ಹೇಳ್ತಾನೆ, ಸರಿ ಬಿಡಿ ಇನ್ನೆರಡು ದಿನ ತಾನೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ. ಆಗ ಕನಕಾಂಬರಿ ಹೇಳ್ತಾಳೆ, ರಾಣ ಆ ಭರಣ ಇನ್ನೊಂದು ಮಾತು ಹೇಳ್ದ. ಹೇಗೋ ಸಂಜೀವ ರಪ್ಪನ ಚಿತೆಗೆ ಕೊಳ್ಳಿ ಇಟ್ಟಿದ್ದಾನೆ. ಕಡೆ ಪಕ್ಷ ರಾಣ ಆ ರಪ್ಪನ ಶ್ರಾದ್ದ ಕಾರ್ಯ ಮಾಡಲಿ, ಅವನು ಮಗನೇ ತಾನೆ ಅಂತ ಹೇಳಿದೆ. ಆಗದೇ ಇಲ್ಲ, ರಾಣನಿಗೆ ಆ ರಪ್ಪನ ಶ್ರಾದ್ದ ಕಾರ್ಯ ಮಾಡೋ ಯೋಗ್ಯತೆ ಇಲ್ಲ. ಹೇಳ್ಬಿಟ್ಟ ಸಂಜೀವನೇ ಎಲ್ಲಾನು ಮಾಡಬೇಕು. ನಕ್ರ ಮಾಡಿದರೆ ವಿಲ್ ಬಗ್ಗೆ ಮರ್ತುಬಿಡಿ ಅಂದ. ಚಪ್ಪಲಿ ಕೊಟ್ಟು ಒಡ್ಸ್ಕೊಂಡಂಗಾಯ್ತು ನನಗೆ. ಛೇ, ನನ್ನ ಮಗನಿಗೆ ಕಂಡವರೆಲ್ಲ ಅವಮಾನ ಮಾಡ್ತಾ ಇದ್ದಾರೆ. ಆದರೆ ನನ್ನಿಂದ ಏನೂ ಮಾಡೋಕ್ಕಾಗ್ತಾ ಇಲ್ಲ. ಒಬ್ಬ ತಾಯಿಯಾಗಿ ನಾನು ಸೋತು ಹೋಗ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ಏನು ಬದುಕು ನಂದು. ರಾಣ ಕನಕಾಂಬರಿಗೆ ಹೇಳ್ತಾನೆ, ಮಾಮ್ ಸೋತಿದ್ದು ಸಾಕು, ಇನ್ನು ಮುಂದೆ ತಿರುಗಿಸ್ಕೊಡೋಣ. ಹೇಗೋ ಮಗನೇ ಅಂತ ಕೇಳಿದಾಗ ರಾಣ ಕಪಿಲ್ ಹೇಳ್ತಾನೆ, ಕಪ್ಪು ಹೇಗೆ ಹೊಡಿಬೋದು ಭರಣ ಆ್ಯಂಡ್ ಗ್ಯಾಂಗ್ನ? ಕಪಿಲ್ ಹೇಳ್ತಾನೆ, ಅವನ ಕಣ್ಣು ಮುಂದೆನೇ ದೊಡ್ಡಪ್ಪನ ಶ್ರಾದ್ದ ಕಾರ್ಯನ ನೀನು ಮಾಡ್ಬೇಕಣ್ಣ. ಆ ಸಂಜೀವನಿಗೆ ಧೂಪ ಆಗೋ ಚಾನ್ಸು ಕೊಡಬಾರ್ದು. ಅವನು ಮನೇಲಿ ಇರಬಾರ್ದು. ಆವಾಗ ಗೊತ್ತಾಗುತ್ತೆ ಆ ಲಾಯರ್ ಭರಣನಿಗೆ ನಮ್ಮ ತಾಕತ್ತೇನು ಅಂತ. ಸಂಜೀವನ್ ಮಗಳನ್ನ ಕೃಷ್ಣನ ಕಿಡ್ನಾಪ್ ಮಾಡಿಬಿಡ್ತೀರೇನ್ರೋ? ಹೆದರ್ಸಿ ಅವನನ್ನು ದೂರ ಇಡ್ತೀರಾ? ಕಿಡ್ನಾಪ್ ಮಾಡಬೇಕೇನೋ ಅಂತ ಕಪ್ಪುಗೆ ರಾಣ ಕೇಳ್ತಾನೆ. ಕಪಿಲ್ ಹೇಳ್ತಾನೆ, ಅದರ ಅವಶ್ಯಕತೆ ಇಲ್ಲ ಅಣ್ಣ. ಕನಕಾಂಬರಿ ಹೇಳ್ತಾಳೆ, ಮತ್ತೆ ಆ ಸಂಜೀವ ನಿಮ್ಮ ಪ್ರಪೋಸನ್ನ ಒಪ್ಪಬೇಕಲ್ಲ. ಕಪಿಲ್ ಹೇಳ್ತಾನೆ, ಅವನನ್ನ ಹೇಗೆ ಯಾರಿಂದ ಒಪ್ಪಿಸ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಅವನ ಕೈ ಬೆರಳಿನಿಂದಲೇ ಅವನ ಕಣ್ಣನ್ನು ಚುಚ್ಚಿಸ್ತೀನಿ, ನೋಡ್ತೀರಿ. ಇಲ್ಲಿ ಜೀವನ್ ತೋರಿಸ್ತಾರೆ, ಸೈಲೆಂಟಾಗಿ ಕೂತ್ಕೊಂಡಿರ್ತಾನೆ. ರಚನಾ ಅಲ್ಲಿಗೆ ಬಂದು ಜೀವನನ ನೋಡ್ತಾ, ಇವರು ಮನೆಗೆ ಬಂದರೆ ಲಾಫಿಂಗ್ ಬುದ್ಧ ಆಗ್ತಾರೆ ಅಂತ ಅಂದ್ಕೊಂಡ್ರೆ ಮತ್ತೆ ಸೀರಿಯಸ್ ಮೂಡಿಗೆ ಹೋಗಿಬಿಟ್ಟಿದಾರಲ್ಲ. ಆಚೆ ಕರ್ಕೊಂಬರೋದಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡಿ ಅಲ್ಲೇ ಒಂದು ಪೈಪ್ ಇರುತ್ತೆ, ನೀರು ಬಿಟ್ಬಿಟ್ಟು ಜೋರಾಗಿ ಮಳೆ ಬರೋ ಥರ ಮಾಡ್ತಾಳೆ. ಜೀವ ನೋಡಿ, ಇದೇನಿದು ಇದ್ದಕ್ಕಿದ್ದಂಗೆ ಮಳೆ. ಜೀವನ್ ಹಿಂದೆಯಿಂದ ರಚನಾ ನೀರು ಬಿಡುತ್ತಾ ಮಳೆ ಥರ ಜೋರಾಗಿ ನಗ್ತಾ ಇರ್ತಾಳೆ. ಮತ್ತೆ ಮಳೆ ಬರ್ತಾ ಇದೆಯಲ್ಲ, ಮೇಲೆ ನೋಡ್ರೆ ಮೋಡನೇ ಇಲ್ಲ. ಪದೇ ಪದೇ ಮತ್ತೆ ಹಾಗೆ ಮಾಡ್ತಾ ಇರ್ತಾಳೆ ರಚನಾ. ಜೀವ ಎದ್ದು ನಿಂತ್ಕೊಂಡು ಮೋಡ ಎಲ್ಲ ನೋಡ್ತಾ, ಏ ಮಳೆ ಒಂದಾ ಬೀಳು, ಇಲ್ಲ ಸುಮ್ಮನೆ ನಿಂತ್ಕೊಬಿಡು ಅಂತ ಹೇಳಿದಾಗ ರಚನಾ ಜೋರಾಗಿ ನಗ್ತಾಳೆ. ಆಗ ರಚನಾನ ನೋಡಿ ಜೀವ, ಓ ಇದೆಲ್ಲ ನಿಮ್ಮ ಕೆಲಸನಾ, ಇರಿ ಬಂದೆ ಅಂತ ಹೇಳಿ ಮತ್ತೆ ಅವಳಿಗೆ ನೀರನ್ನು ಬಿಡ್ತಾನೆ. ಆವಾಗ ಇಬ್ಬರು ನೀರಲ್ಲಿ ನೆಂದು ಬಿಡ್ತಾರೆ. ಅದನ್ನು ನೋಡ್ತಾ ಒಬ್ರಿಗೊಬ್ಬರು ನಿಂತ್ಕೊಂಡಿರ್ತಾರೆ. ಅದೇ ಟೈಮಲ್ಲಿ ಮೇಲೆಯಿಂದ ಟೆರೆಸ್ ಮೇಲೆ ರಾಣ ಬಂದಿರ್ತಾನೆ. ರಾಣ ಫೋನಲ್ಲಿ ಮಾತಾಡ್ತಾ ಇವರಿಬ್ಬರನ್ನ ಅಬ್ಸರ್ವ್ ಮಾಡ್ತಾನೆ. ರಾಣ ಮೇಲಿನಿಂದ ಜೀವ ಹಾಗೆ ರಚನಾನ ಇಬ್ಬರನ್ನ ನೋಡ್ಬಿಟ್ಟು, ಅದು ಏನು ಲಕ್ಕು ಗುರು ಇವಂದು, ಎಲ್ಲ ಬ್ಯೂಟಿಗಳು ಇವನಿಗೆ ಸಿಗ್ತಾರೆ. ಸೆಕೆಂಡ್ ಇನ್ನಿಂಗ್ಸಲ್ಲೂ ಅಣ್ಣ ಬ್ಯಾಟಿಂಗ್ ಶುರು ಮಾಡಿಬಿಟ್ಟ. ನಾನು ನೋಡಿದ್ರೆ ಹೊಗೆ ಬಿಟ್ಕೊಂಡೇ ಇರ್ತೀನಿ. ನಾನು ಖುಷಿಯಾಗಿಲ್ಲದ ಮೇಲೆ ಯಾರು ಖುಷಿಯಾಗಿ ಇರಬಾರ್ದು. ಅದು ಹೇಗೆ ಇವನು ನೋ ನೋ ಶಾಕ್ ಕೊಡಲೇಬೇಕು ಇವರಿಗೆ. ಕಪಿಲ್ ಅಂತ ಚೀರ್ಕೊಂಡು ಒಳಗಡೆ ಹೋಗ್ತಾನೆ. ಇಲ್ಲಿ ಜೀವ ರಚನನಿಗೆ, ಏನ್ರಿ ನೀವು ನನ್ನ ಪೂರ್ತಿ ಒದ್ದೆ ಮಾಡಿಬಿಟ್ರಲ್ಲ, ಯಾರಾದರೂ ನೋಡಿದ್ರೆ ಏನು ಅನ್ಕೊತಾರೆ ಇವಾಗ, ಮೊದಲು ಹೋಗ್ಬಿಟ್ಟು ಬಟ್ಟೆ ಚೇಂಜ್ ಮಾಡ್ಕೊಂಬಿಡೋಣ ಓಡಿ ಅಂತ ಹೇಳ್ತಾನೆ. ಆವಾಗ ಎದುರಾಗಿ ಅವ್ರ ಭಾಮಿನಿ ಚಿಕ್ಕಮ್ಮ ಎದುರು ಬರ್ತಾಳೆ. ಅವ್ರ ಚಿಕ್ಕಮ್ಮನ ನೋಡ್ಬಿಟ್ಟು, ಅದು ಆಚೆ ಇದ್ವಿ, ಸಡನ್ನಾಗಿ ಮಳೆ ಬಂದುಬಿಡ್ತು ಹಾಗಾಗಿ ಅಂತ ಅಲ್ಲಿಂದ ಓಡೋಗ್ತಾನೆ. ಆಗ ಭಾಮಿನಿ ಹೇಳ್ತಾಳೆ, ರಚನಾ ಸ್ವಲ್ಪ ನಿಂತ್ಕೊಳ್ಳಮ್ಮ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಭಾವನ ಶ್ರಾದ್ದಕ್ಕೆ ಸಂಜೀವ ಕೂರೋ ಹಾಗಿಲ್ಲ, ಮಗನಾಗಿ ಧೂಪ ಹಾಕೋದಕ್ಕೂ ಮನೇಲಿ ಇರೋ ಹಾಗಿಲ್ಲ ಹಾಗಂತ ರಾಣ ಹೇಳೋದಕ್ಕೆ ಹೇಳ್ದ. ಅಲ್ಲ ಅತ್ತೆ ಅಂತ ರಚನಾ ಕೇಳಿದಾಗ ಭಾಮಿನಿ ಹೇಳ್ತಾಳೆ, ಅದು ಹೇಗಾಗುತ್ತೋ ರಾಣ, ದೊಡ್ಡ ಮಗ ಇಲ್ಲದೆ ಕಾರ್ಯ ಮಾಡೋ ಹಾಗಿಲ್ಲ. ಬೇಕಿದ್ದರೆ ನೀನು ಪಿಂಡ ಕೊಡು, ಸಂಜೀವ ಧೂಪ ಕೊಡಲಿ ಅಂತ ಅಂದರೂ ಒಪ್ಪಲಿಲ್ಲ. ಇದನ್ನೆಲ್ಲ ಮೀರಿ ಏನಾದರೂ ನಡೆದ್ರೆ ಆಮೇಲೆ ನಾನು ಮನೆ ಬಿಟ್ಟೇ ಹೋಗ್ಬಿಡ್ತೀನಿ, ಯಾರ ಕಣ್ಣಿಗೂ ಬೀಳೋದಿಲ್ಲ ಅಂತ ಹೇಳ್ದ. ಅಲ್ಲಲ್ಲಿ ಆಸ್ತಿಗೋಸ್ಕರ ಹೊಡೆದಾಡೋ ಅಣ್ಣ ತಮ್ಮಂದ್ರುಗಳನ್ನು ನಾನು ನೋಡಿದ್ದೀನಿ. ಇವರೇನಮ್ಮ ಹೊಸ್ದಾಗಿ ಪಿಂಡಕ್ಕೋಸ್ಕರ ಫೈಟ್ ಮಾಡ್ಕೋತಾ ಇದ್ದಾರೆ. ಕಾರ್ಯ ಅನ್ನುವಾಗ ಹತ್ರದ ಸಂಬಂಧಿಕರು, ಬಂಧು ಬಳಗ, ಫ್ಯಾಮಿಲಿ, ಫ್ರೆಂಡ್ಸು ಅಂತ
ಎಲ್ಲರೂ ಬರ್ತಾರೆ. ಅವ್ರ ಮುಂದೆ ಈ ಪಂಚಾಯಿತಿಗಳೆಲ್ಲ ಆದರೆ ನಮ್ಮ ಮನೆತನದ ಮರ್ಯಾದೆ ಬೀದಿಗೆ ಹೋಗಲ್ವೇನಮ್ಮ? ಜನ ಆಡ್ಕೊಂಡು ನಗೋದಿಲ್ವಾ? ಅದು ನಿಮ್ಮ ಮಾವನವರಿಗೆ ಅವಮಾನ ಅಲ್ವೇನಮ್ಮ? ರಚನಾ ಹಾಗಂತ ಅಂತ ಹೇಳುವಾಗ, ರಚನಾ ನೀನು ಈ ಮನೆ ಹಿರಿ ಸೊಸೆ. ನೀನು ಮನ್ಸು ಮಾಡಿದರೆ ನಮ್ಮ ಸಂಜೀವನ್ನ ಒಪ್ಪಿಸ್ಬೋದು. ಎಲ್ಲವೂ ಶಾಂತವಾಗಿ ನಿಭಾಯಿಸ್ಬೋದು. ಸೊಸೆಯಾಗಿ ಮನೆ ಒಳಗಡೆ ಹೆಜ್ಜೆ ಇಟ್ಟಿದೀಯಾ. ನಿನಗೆ ಎದುರಾಗ್ತಿರೋ ಮೊದಲನೇ ಸವಾಲಿದು. ಉಪಾಯವಾಗಿ ಸಂಭಾಳಿಸ್ತೀಯಾ? ನಮ್ಮ ಮನೆತನದ ಗೌರವವನ್ನು 4 ಜನರ ಮುಂದೆ ಕಾಪಾಡ್ತೀಯಾ ಅಂತ ಅಂದ್ಕೊಂಡಿದ್ದೀನಿ. ಕಪಿಲ್ ಹತ್ರ ಭಾಮಿನಿ ಹೋಗಿ, ಕಪಿಲ್ ನೀನು ಹೇಳ್ಕೊಟ್ಟಿದ್ದೆಲ್ಲ ರಚನಾ ಮುಂದೆ ಕರೆಕ್ಟಾಗಿ ಒಪ್ಸಿದ್ನಾ? ಏನೂ ಮಿಸ್ ಆಗಿಲ್ಲ ತಾನೇ? ನನ್ನ ತಾಯಿ ಅನ್ಸ್ಕೊಂಡು ನೀನು ಮೊದಲೇ ಕೆಲಸ ಒಳ್ಳೇದು ಮಾಡಿದೀಯಾ. ಕಿಪಿಟಪ್ ಅಂತ ಹೇಳ್ತಾನೆ. ಇಲ್ಲಿ ರಚನಾ ಸೈಲೆಂಟಾಗಿ ಕೂತ್ಕೊಂಡಿರ್ತಾಳೆ. ಅದನ್ನು ನೋಡಿದ್ದ ಜೀವ, ರೀ ರಚನಾ ಇನ್ನೂ ಹಾಗೆ ಕೂತ್ಕೊಂಡಿದ್ದೀರಾ? ಹೀಗೆ ಇದ್ದರೆ ಶೀತ ಆಗ್ಬಿಡುತ್ತೆ ಅಂತ ಅವಳು ಒದ್ದೆ ತಲೆನ ಒರೆಸ್ತಾ ಇರ್ತಾನೆ. ಆಗ ಜೀವ ಅಂತ ಅವನ್ನ ಅಪ್ಕೊತಾಳೆ ರಚನಾ. ರಚನಾ ಯಾಕೆ ಅಳ್ತಾ ಇದ್ದೀರಾ? ಭಾಮಿನಿ ಅತ್ತೆ ಹೇಳಿದ್ರು ನೀವು ಶ್ರಾದ್ದಕ್ಕೆ ಕೂರಬಾರ್ದಂತೆ. ಅದು ಹೇಗ್ರಿ ಆಗುತ್ತೆ? ನೀವು ತಾನೇ ನಿಮ್ಮ ತಂದೆಗೆ ಹಿರಿಮಗ. ಕೊಳ್ಳಿ ಇಟ್ಟವ್ರು ತಾನೇ ಶಾಸ್ತ್ರ ಮಾಡಬೇಕು. ಬೇಡ ಅಂತಿದ್ದಾರೆ. ಅದು ಅಲ್ಲದೆ ಶಾಸ್ತ್ರದಲ್ಲಿ ನೀವು ಕಾಣಿಸೋ ಹಾಗೆ ಇಲ್ವಂತೆ. ಆ ರಾಣ ಮಾಡ್ತಾನಂತೆ. ಹಠ ಮಾಡಿದರೆ ಸುಮ್ಮನೆ ಮನಸ್ತಾಪ. ನಾವಿಲ್ಲಿಗೆ ಬಂದಿರೋದು ಅದಕ್ಕಲ್ಲ ಜೀವ. ನಾವು ನಾಳೆನೇ ಶ್ರೀರಂಗಪಟ್ಟಣಕ್ಕೆ ಹೋಗಿ ಮಾವನವರ ಶ್ರಾದ್ದ ಕಾರ್ಯ ಮಾಡಿಬಿಡೋಣ. ಜೀವ ಹೇಳ್ತಾನೆ, ರಚನಾ ಹಾಗೆಲ್ಲ ಮಾಡೋಕ್ಕೆ ಬರಲ್ಲ. ಒಬ್ಬರಿಗೆ ಶ್ರಾದ್ದನ ಕುಟುಂಬ ಸಮೇತರಾಗೇ ಮಾಡಬೇಕು. 2 ಮಕ್ಕಳಿದ್ದಾರೆ ಅಂತ ಅಂದ್ಕೊಂಡು 2 ಕಡೆ ಮಾಡೋ ಹಾಗಿಲ್ಲ. ಅದು ಪದ್ಧತಿ ಅಲ್ಲ. ಆಗ ರಚನಾ ಹೇಳ್ತಾಳೆ, ಅಲ್ಲ ನಿಮ್ಮ ತಂದೆಯವ್ರ ಕಾರ್ಯದಲ್ಲಿ ನೀವಿಲ್ಲದೆ ಅದು ಹೇಗೆ ಅವ್ರು ಮಾಡ್ತಾರೆ? ಜೀವ ಹೇಳ್ತಾನೆ, ನೀವು ಬೇಜಾರಾಗಬೇಡಿ. ಭಾಮಿನಿ ಚಿಕ್ಕಮ್ಮ ನಿಮಗೆ ಬಂದು ಹೇಳಿದಾರಂದರೆ ಖಂಡಿತ ಅವ್ರದ್ದು ಅವ್ರ ಮಾತಾಗಿರಲ್ಲ. ಒಂದು ರಾಣ ಅವ್ರ ಮೂಲಕ ಹೇಳಿಸಿದಾನೆ, ಅಥವಾ ಇದು ಅಮ್ಮನ ಆಸೆ ಕೂಡ ಆಗಿರ್ಬೋದು. ರಚನಾ ರಾಣನೇ ಮಾಡಲಿ ಬಿಡಿ, ಕಾರ್ಯ ಮುಗಿಯೋವರೆಗೂ ನಾನು ಆಚೆ ಇರ್ತೀನಿ. ರಚನಾ ಹೇಳ್ತಾಳೆ, ನಾನು ಒಪ್ಪನ್ನ ಇದನ್ನು. ಅದು ಹೇಗ್ರಿ ಹಿರಿಮಗ ಧೂಪ ಹಾಕ್ತೆ ಅಪ್ಪನ ಕಾರ್ಯ ಸಂಪನ್ನ ಆಗುತ್ತೆ? ನೀವು ಸುಮ್ಮನೆ ಇರ್ರಿ, ರಾಣ ಬೇಕಿದ್ದ ಅದ್ದ ಕೂತ್ಕೊಳ್ಳಿ, ನೀವು ಜೊತೆಲಿರಿ ಅಂತ ಹೇಳ್ತಾಳೆ ರಚನಾ. ಈಗಷ್ಟೇ ಹೇಳಿದ್ರಿ ನಮ್ಮ ನಡುವೆ ಮನಸ್ತಾಪಗಳು ಬರೋದು ಬೇಡ ಅಂತ. ಮತ್ತೆ ನೀವೇ ಕಾಲು ಕೆರ್ಕೊಂಡು ಜಗಳಕ್ಕೆ ಹೋಗೋಣ ಅಂತ ಇದ್ದೀರಾ? ರಚನಾ ಹೇಳ್ತಾಳೆ, ನನ್ನ ಗಂಡನಿಗೆ ಅವಮಾನ ಆದರೆ ನನ್ನ ಕೈಲೇ ಸಹಿಸ್ಕೊಳ್ಳೋಕ್ಕೆ ಆಗೋದಿಲ್ಲ. ಜೀವ ಹೇಳ್ತಾನೆ, ರಚನಾ ದಯವಿಟ್ಟು ನನ್ನ ಮಾತನ್ನು ಕೇಳಿಸ್ಕೊಳ್ಳಿ. ಅಪ್ಪನ ಸಂಸ್ಕಾರ ಮಾಡೋಕ್ಕಾಗಲಿಲ್ಲ ಅಂತ ರಾಣ ತುಂಬ ಬೇಜಾರು ಮಾಡ್ಕೊಂಡಿದ್ದಾನೆ. ಕಡೆ ಪಕ್ಷ ಶ್ರಾದ್ದ ಮಾಡಾದರೂ ಅವನು ಸಮಾಧಾನ ಪಟ್ಕೊಳ್ಳಿ. ಹೇಳೋಕ್ಕಾಗಲ್ಲ ಅಣ್ಣ ಬಿಟ್ಕೊಟ್ಟ ಅಂತ. ಅವನಿಗೆ ನನ್ನ ಮೇಲೆ ನೆಗೆಟಿವ್ ಫೀಲಿಂಗು ಸ್ವಲ್ಪನಾದರೂ ಕಡಿಮೆ ಆಗ್ಬೋದು ಅಲ್ವಾ? ಅವನ ಮನಸ್ಸಿನ ಬದಲಾವಣೆಗೆ ಇದೊಂದು ಚಿಕ್ಕ ಸ್ಟೆಪ್ ಅಲ್ವಾ ಅಂತ ಹೇಳ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.